ಫ್ರೆಂಡ್ಸ್, ಗಾರ್ಡನ್ ಹಾವಿಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷ ಗಿಡದ ಬಗ್ಗೆ ಸ್ವಲ್ಪ ತಿಳಿಯೋಣ. ಇದು ಅಶೋಕದ ಗಿಡ ಅಂತ ಕರೀತಾರೆ. ಇದನ್ನು ಅಶೋಕದ ಹೂ ಅಂತ ಕರೀತಾರೆ. ಇದು ಅರಳಿದ ದಿನ ಹಳದಿ ಕಲರ್ ಇರ್ತದೆ. ಈ ಹೂವು ಮರುದಿನ ಸ್ವಲ್ಪ ಆರೆಂಜ್, ಡಾರ್ಕ್ ಆರೆಂಜ್ ಕಲರ್ ಬರ್ತದೆ. ಇದು ನೋಡಿ, ಹೆಂಗಸರ ಕೆಲವು ಕಾಯಿಲೆಗಳಿಗೆ ಮತ್ತು ಇದರಲ್ಲಿದೆ, ಈ ಗಿಡದಲ್ಲಿದೆ. ಇನ್ನೊಂದು ಅಶೋಕದ ಗಿಡ ಇದೆ ನೋಡಿ, ಇದು ನೇರವಾಗಿ ಬೆಳೀತದೆ. ಇದು ಎಲ್ಲಿ ಕೂಡ ಜಾಸ್ತಿ ಕಂದು ಉದ್ದಕ್ಕೆ ಬರುವುದಿಲ್ಲ. ಇದರಲ್ಲಿ ನೇರವಾಗಿ ಬೆಳೀತದೆ. ಇದು ತುಂಬ ಜನ ತಪ್ಪಾಗಿ ಇದನ್ನೇ ಅಶೋಕದ ಗಿಡ ಅಂತ ಹೇಳ್ತಾರೆ. ನಿಜವಾಗಿ ಅಶೋಕದ ಗಿಡ ಅಂದರೆ ಇದಕ್ಕೆ ವರ್ಷಕ್ಕೊಂದು ಸಲ ಹೂವಾಗ್ತದೆ. ಇದರಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬ ಹೂ ಬಿಡ್ತದೆ. ಇದು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಈ ಹೂವು ಮರದ ರೆಂಬೆಯಲ್ಲೆಲ್ಲ ಇದು ಹೂ ಬಿಡ್ತದೆ. ಎಲ್ಲ ಹೂಗಳು ಮರದ ತುದಿಯಲ್ಲಿ ಬಿಟ್ಟರೆ ಇದು ರೆಂಬೆಯಲ್ಲಿ ಫುಲ್ಲು ಹೂ ಬಿಡ್ತದೆ. ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣ ಈ ಹೂವಿನ ಗಿಡದ ಬುಡದಲ್ಲಿ ಇರಿಸಿದ್ದ ಹೇಳುವುದು ಪ್ರತೀತಿ. ಇದಕ್ಕೆ ವೈಜ್ಞಾನಿಕವಾಗಿ ಕಾರಣ ಕೂಡ ಇದೆ. ಅದೇ ಹೆಂಗಸರ ಕೆಲವು ವೈಯಕ್ತಿಕ ಸಮಸ್ಯೆಗಳಿಗೆ ಇದರ ಹೂವಿನ ಹೂವು ಮತ್ತು ಗಿಡದ ಸೊಪ್ಪು, ಕಾಂಡ ಇದೆಲ್ಲ ಪ್ರಯೋಜನಕಾರಿಯಾಗಿದೆ. ಆಯುರ್ವೇದದಲ್ಲಿ ತುಂಬ ಮಹತ್ವ ಪಡೆದಿರುವಂತಹ ಈ ಗಿಡ ಹೂಗಳು ಅರಳುವಾಗ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ. ಈ ಹೂವು ಪೂಜೆಗೆ ಕೂಡ ಅಷ್ಟೇ ಪ್ರಾಧಾನ್ಯತೆ ಇದೆ. ಇದರ ಪ್ರೊಪಗೇಷನ್ ಎಲ್ಲ ಬೀಜದಿಂದ ಮಾಡ್ತಾರೆ. ಹೂವಾಗಿ ಬಾಡಿ ಹೋದ ನಂತರ ಇದರಲ್ಲಿ ಕೋಡ್ ಬರ್ತದೆ. ಕೋಡಿನಲ್ಲಿ ಬೀಜ ಇರ್ತದೆ. ಇದನ್ನು ಹಾಕಿದಾಗ ಮಳೆಗಾಲದಲ್ಲಿ ಗಿಡ ಹೋಗ್ತದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.